ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಡೊನಾಲ್ಡ್ ಟ್ರಂಪ್ ಮಾನಸಿಕ ಸ್ಥಿತಿ ಸರಿ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಅಮೆರಿಕದಲ್ಲೇ ಎದ್ದಿದ್ದಾವೆ. ಅಮೆರಿಕದ ಜನತೆ ಮತ್ತು ಮಾಧ್ಯಮಗಳೇ ಕೇಳ್ತಾ ಇದೆ. ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ನಡವಳಿಕೆ ಆ ರೀತಿ ಇದೆ. ಅದಕ್ಕೆ ಪೂರಕವಾಗಿ ಈ ರೀತಿಯೂ ಸಹ ನಡೆದುಕೊಳ್ಳಬಹುದಾ ಟ್ರಂಪ್ ಅಂತ ತೋರಿಸುವ ರೀತಿಯಲ್ಲಿ ಪೋಪ್ ಮೇಲೆ, ಕ್ರೈಸ್ತರ ಸರ್ವೋಚ್ಚ ಗುರು ಪೋಪ್ ಮೇಲೆ ದಾಳಿ ನಡೆಸಿರುವ ಟ್ರಂಪ್ ಒಂದು AI ಚಿತ್ರವನ್ನು ಬಿಡುಗಡೆ ಮಾಡಿ ಅದರಲ್ಲಿ ನಾನೇ ದೇವರು, ನಾನೇ ಯೇಸು ಅನ್ನೋ ರೀತಿಯಲ್ಲಿ AI ಚಿತ್ರನ ಹಾಕ್ಕೊಂಡು ಖುಷಿ ಪಟ್ಟಿದ್ದಾರೆ. ಅದರ ಜೊತೆಗೆ ಪೋಪ್ ವಿರುದ್ಧವೂ ಸಹ ಕೆಟ್ಟ ಕಮೆಂಟ್ಗಳನ್ನು ಮಾಡಿದ್ದಾರೆ. ಸೊ ಯಾಕೆ ಪೋಪ್ ವಿರುದ್ಧ ಟ್ರಂಪ್ ಟೀಕೆ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು? ಇದಕ್ಕೆ ಪೋಪ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಏನು? ಅದು ಸಹ ತುಂಬ ಚೆನ್ನಾಗಿದೆ. ಪೋಪ್ ನೇರವಾಗಿ ಹೇಳಿದ್ದಾರೆ, ಟ್ರಂಪ್ಗೆಲ್ಲ ನಾನು ಹೆದರೋನಲ್ಲ ಅಂತ. ಇವರಿಬ್ಬರ ನಡುವೆ ವಾಕ್ಸಮರಕ್ಕೆ ಒಂದು ಮುಖ್ಯವಾದಂತಹ ಹಿನ್ನೆಲೆ ಏನು ಅಂದರೆ, ಇಬ್ಬರು ಅಮೇರಿಕನ್ಸ್. ಪೋಪ್ ಸಹ ಅಮೇರಿಕಾದವರೇ ಈಗ ಪೋಪ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಏನು ನಡೀತು ಎಕ್ಸಾಕ್ಟಾಗಿ, ಯಾವ ವಿಚಾರಕ್ಕೆ, ಹೇಗೆ ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇರಾನ್ ಮತ್ತು ಇಸ್ರೇಲ್ ಅಮೇರಿಕಾ ನಡುವೆ ಯುದ್ಧ ನಡೀತಿರೋದು ನಿಮಗೆ ಗೊತ್ತೇ ಇದೆ. ಒಬ್ಬ ಧರ್ಮಗುರುವಾಗಿ, ಅದು ಕ್ರೈಸ್ತ ಧರ್ಮದ, ಜಗತ್ತಿನ ಅತಿ ಹೆಚ್ಚು ಜನ ಫಾಲೋ ಮಾಡುವ ಕ್ರೈಸ್ತ ಧರ್ಮದ ಧರ್ಮಗುರುವಾಗಿ, ಅತಿ ಎತ್ತರದ ಗುರುವಾಗಿ ಪೋಪ್, ಕ್ರೈಸ್ತರ ಪೋಪ್ ಆಗಿರುವಂತಹ ಪೋಪ್ ಲಿಯೋ 14 ಅವರು ತಮ್ಮ ಕಮೆಂಟ್ಗಳನ್ನು ಪಾಸ್ ಮಾಡಿದ್ರು. ಏನಂತ ಪಾಸ್ ಮಾಡಿದ್ರು? ಯುದ್ಧ ಒಳ್ಳೆಯದಲ್ಲ, ಅದರಿಂದ ಎಲ್ಲರ ಕೈಗಳು ಸಹ ರಕ್ತಸಿಕ್ತವಾಗ್ತವೆ, ಬೇಕಿಲ್ಲ ಯುದ್ಧ. ಅದು ಧರ್ಮಗುರು ಹೇಳಬೇಕಾದಂಥ ಭಾಷೆನೇ. ಆದರೆ ಅವರು ನೆಕ್ಸ್ಟ್ ಇನ್ನೊಂದು ಮಾತನ್ನು ಸಹ ಹೇಳ್ತಾರೆ. ಯಾಕೆಂದರೆ ಅವರು ಅಮೇರಿಕ ಹಿನ್ನೆಲೆಯವರಾಗಿರೋದ್ರಿಂದ ಟ್ರಂಪ್ನ ಫಾರಿನ್ ಪಾಲಿಸಿ ಏನಿದೆಯಲ್ಲ, ಟ್ರಂಪ್ನ ಏನು ಇದಿದೆಯಲ್ಲ ಪಾಲಿಸಿಗಳು, ಅವು ಬಹಳ ಆಕ್ರಮಣಕಾರಿಯಾಗಿದ್ದಾವೆ. ಸ್ವಲ್ಪ ಸಾಫ್ಟ್ ಮಾಡಿಕೊಳ್ಳಬೇಕು, ಯುದ್ಧಗಳನ್ನು ನಿಲ್ಲಿಸ್ಕೊಳ್ಳಬೇಕು ಅನ್ನುವ ರೀತಿಯಲ್ಲಿ ಪೋಪ್ ಲಿಯೋ ಕಮೆಂಟನ್ನು ಪಾಸ್ ಮಾಡಿದ್ರು. ಇದು ಡೊನಾಲ್ಡ್ ಟ್ರಂಪನ್ನು ಕೆರಳಿಸ್ಬಿಡ್ತು. ಟ್ರಂಪ್ನ ಯಾರು ಟೀಕೆ ಮಾಡೋಂಗಿಲ್ವಲ್ಲ, ಇಲ್ಲಿ ನಮ್ಮಲ್ಲಿದ್ದಂಗೆ ನರೇಂದ್ರ ಮೋದಿ ವಿರುದ್ಧ ಯಾರಾದರೂ ಮಾತಾಡಿದ್ರೆ, ಮೋದಿ ಮಾಡಿದ್ದೆಲ್ಲ ಸರಿ ಅಂದರೆ ಮಾತ್ರನೇ ಸೈಲೆನ್ಸ್. ಯಾರಾದರೂ ಒಬ್ಬರು ತಪ್ಪನ್ನು ಎತ್ತಿ ತೋರಿಸ್ಬಿಟ್ರೆ ಮುಗೀತು ಕತೆ, ಅಂತ ಎದ್ದು ಬಿಡ್ತಾರೆ. ಅಂಧ ಭಕ್ತರು ಒಂದು ಕಡೆ, ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಎಲ್ಲರೂ ಒಂದೇ ಸಮ, ಗುಲಾಮರೆಲ್ಲ ಎದ್ದು ಬಿಡ್ತಾರೆ ಒಟ್ಟಿಗೆನೆ. ಅದೇ ರೀತಿ ಟ್ರಂಪ್ ಸಹ ಅದೇ ಮನಸ್ಥಿತಿ. ತನ್ನನ್ನು ಯಾರು ಟೀಕೆ ಮಾಡೋ ಹಾಗಿಲ್ಲ, ಅದು ಪೋಪ್ ಆದರೂ ಸರಿನೇ ಅಂತ. ಪೋಪ್ ಆ ಥರ ಟೀಕೆ ಮಾಡಿದ ತಕ್ಷಣ ಪೋಪ್ ವಿರುದ್ಧನೇ ಡೈಲಾಗ್ಸು. ಯಾರು? ಟ್ರಂಪ್ದು. ಪೋಪ್ಗೆ ಫಾರಿನ್ ಪಾಲಿಸಿ ಎಲ್ಲ ಏನು ಗೊತ್ತಿಲ್ಲ, ಈಸ್ ಟೆರಿಬಲ್ ಅಟ್ ಫಾರಿನ್ ಪಾಲಿಸಿ ಅಂತ ಕಮೆಂಟ್ಗಳು. ಫಾರಿನ್ ಪಾಲಿಸಿ ಗೊತ್ತೇ ಇಲ್ಲ ಪೋಪ್ಗೆ, ಸುಮ್ಮನೆ ವೇಸ್ಟು, ಸುಮ್ಮನೆ ಮಾತಾಡ್ತಾರೆ. ಪ್ಲಸ್ ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋಗಿ, ನನಗೆ ಈ ಪೋಪ್ ಅಂದ್ರೇ ಇಷ್ಟ ಇಲ್ಲ, ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ದಿಸ್ ಪೋಪ್ ಅಂತ ಬಿಟ್ರು. ಅಲ್ಲಿಗೆ ಇಡೀ ಜಗತ್ತು ಒಂದ್ಸಲ ಕಣ್ಣು ಬಿಟ್ಕೊಂಡು ನೋಡ್ಬಿಡ್ತು. ಯಾಕಂದರೆ ಯೂಶ್ವಲ್ ಆಗಿ ಧರ್ಮಗುರುಗಳನ್ನು, ಅದು ಅದೇ ಧರ್ಮದವರು, ಅಮೇರಿಕಾ ಕ್ರಿಶ್ಚಿಯನ್ ದೇಶ, ಕ್ರಿಶ್ಚಿಯನ್ ಧರ್ಮದ ಸರ್ವೋಚ್ಚ ಗುರು, ಆತನ ವಿರುದ್ಧ ಏನಾದರೂ ಕಮೆಂಟ್ಗಳು ಪಾಸ್ ಮಾಡಿದ್ರೆ ಇಡೀ ಜಗತ್ತು ನೋಡುತ್ತೆ. ಇಡೀ ಜಗತ್ತು ನೋಡ್ಬಿಡ್ತು ಟ್ರಂಪ್ ಅಂತ. ಟ್ರಂಪ್ ಮಾನಸಿಕ ಅವಸ್ಥೆಯ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಿರೋ ಸರಿನೇ ಇದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದಿಢೀರಂತ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಂದ್ಬಿಡ್ತು ಟ್ರಂಪ್ ಕಡೆಯಿಂದ. ಅದು ಒಂದು AI ಜನರೇಟೆಡ್ ಚಿತ್ರ. ಅದರಲ್ಲಿ ಟ್ರಂಪು ದೇವರ ಹಾಗೆ, ಯೇಸು ಹಾಗೆ ಒಬ್ಬನ ತಲೆ ಮೇಲೆ, ಒಬ್ಬ ವ್ಯಕ್ತಿಯ ತಲೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಿರುವ ರೀತಿಯಲ್ಲಿ ಒಂದು ಪೋಸ್ಟ್. ಅಲ್ಲಿಗೆ ನಾನೇ ದೇವರು ಅಂತ ಹಾಕೊಂಡಂಗಾಯಿತು. ಸೇಮ್ ನಮ್ಮಲ್ಲಿ, ನಾನು ತಾಯಿ ಗರ್ಭದಿಂದ ಜನಿಸಿಲ್ಲ, ನಾನು ದೊಡ್ಡ ಶಕ್ತಿಯಿಂದ ಹುಟ್ಟಿರೋನು, ದೇವರೇ ಡೈರೆಕ್ಟಾಗಿ ಕಳಿಸ್ಬಿಟ್ಟಿದ್ದಾನೆ ಅಂತ ಇಲ್ಲೊಬ್ರು ಡೈಲಾಗ್ ಹೊಡೆದಿದ್ರಲ್ಲ ಪುಣ್ಯಾತ್ಮ. ಅದೇ ಲೆವೆಲ್ಗೆ ಟ್ರಂಪು ನೆಕ್ಸ್ಟ್ ಲೆವೆಲ್ಗೆ, ಇದನ್ನು ಮೀರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಒಂದು AI ಚಿತ್ರ ಹಾಕಿ ನಾನೇ ದೇವರು, ನಾನೇ ಯೇಸು ಅನ್ನೋ ರೀತಿಯಲ್ಲಿ ಅದನ್ನು ಹಾಕೊಂಡ್ರು. ಆದಮೇಲೆ ಇನ್ನೂ ಪೋಪ್ಗಿನ್ನೂ ಸಿಟ್ಟು ಬಂದ್ಬಿಡ್ತು. ಇದೆಲ್ಲ ಸರಿಯಲ್ಲ, ಇದು ತಪ್ಪು, ಇಷ್ಟಕ್ಕೂ ನಾನು ಟ್ರಂಪ್ಗೇನು ಹೆದರೋದಿಲ್ಲ ಅಂತ ಒಂದು ಡೈಲಾಗನ್ನು ಪೋಪ್ ಹೇಳಿಬಿಟ್ರು. ಅದಾದ ನಂತರ ಟ್ರಂಪ್ ಕಡೆಯಿಂದಲೂ ಸಹ ಒಂದಷ್ಟು ಬರ್ತಾನೆ ಇರಬೇಕಾದ್ರೆ ಇಟಲಿಯ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಎಂಟ್ರಿ ಕೊಡಬೇಕಾಯಿತು.
ಇಟಲಿಯ ಪ್ರೈಮ್ ಮಿನಿಸ್ಟರ್ ಯಾಕೆ ಎಂಟ್ರಿ ಕೊಡಬೇಕು ಅಂದರೆ, ಪೋಪ್ ಇರುವಂಥದ್ದು ವ್ಯಾಟಿಕನ್ ಸಿಟಿಯಲ್ಲಿ. ವ್ಯಾಟಿಕನ್ ಸಿಟಿ ಇಟಲಿಯ ಮಧ್ಯಭಾಗದಲ್ಲಿ ಬರುತ್ತೆ. ವ್ಯಾಟಿಕನ್ ಸಿಟಿಯನ್ನು ಸಪ್ರೇಟ್ ದೇಶ ಅಂತ ಪರಿಗಣಿಸಿದ್ದಾರೆ. ಸಣ್ಣ ದೇಶ ಅದು, ಅರ್ಧ ಕಿಲೋಮೀಟರ್ ರೇಡಿಯಸ್ನ ದೇಶ ಅದು. ಒಂದು ಜೋರಾಗಿ ಒಂದು 10 ಸೆಕೆಂಡ್ ಓಡ್ಬಿಟ್ರೆ ಮುಗಿದೋಗುತ್ತೆ ದೇಶ. ಆ ಪೋಪ್ಗೋಸ್ಕರನೇ ಅಂದರೆ ಇದು ಕ್ರಿಶ್ಚಿಯನ್ ಇದಕ್ಕೋಸ್ಕರನೇ ಇಟ್ಟಿರೋದು ಅದು. ಬಟ್ ಅಲ್ಲೇನೇ ಆದರೂ ಸಹ ಇಟಲಿ ರೆಸ್ಪಾಂಡ್ ಮಾಡುತ್ತೆ. ಸೊ ಇಟಲಿಯ ಪ್ರೈಮ್ ಮಿನಿಸ್ಟರ್ ಜಾರ್ಜಿಯಾ ಮೆಲೋನಿ ಅವರು ರೆಸ್ಪಾಂಡ್ ಮಾಡಿದ್ರು, ದಿಸ್ ಈಸ್ ಅನ್ಅಕ್ಸೆಪ್ಟಬಲ್ ಅಂತ. ಜಾರ್ಜಿಯಾ ಮೆಲೋನಿ ಆ ಡೈಲಾಗ್ ಹೊಡೆದಿರೋದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾಕೆಂದರೆ ಜಾರ್ಜಿಯಾ ಮೆಲೋನಿ ಟ್ರಂಪ್ ಫ್ಯಾನು. ಓಪನ್ ಆಗಿ ಹೇಳ್ಕೊಂಡು ಓಡಾಡ್ತಾರೆ, ನಾನು ಟ್ರಂಪ್ ಫ್ಯಾನು. ಟ್ರಂಪ್ ಏನು ಮಾಡಿದ್ರು ಜೈಕಾರ ಹಾಕುವಂತಹ ರೀತಿಯ ಮನಸ್ಥಿತಿ. ಅಂಥವರಿಂದ ಟ್ರಂಪ್ ಹೇಳಿಕೆಯನ್ನು ಅನ್ಅಕ್ಸೆಪ್ಟಬಲ್ ಅಂತ ಬಂತು ಅಂದಾಗ ಸ್ವಲ್ಪ ಚರ್ಚೆ ಆಗುತ್ತೆ. ಅದು ಎಲ್ಲರ ಗಮನವನ್ನು ಅದು ಸಹ ಸೆಳೀತು. ಟ್ರಂಪ್ ಫ್ಯಾನೇ, ಟ್ರಂಪ್ ಏನೇ ಮಾಡಿದ್ರು ಸರಿ ಅಂತ ಇದ್ದಂಥವರೇ ಈ ರೀತಿ ಹೇಳಿದಾರಂತ. ಅಷ್ಟಕ್ಕೆ ಕಾರಣ ಏನು ಅಂದರೆ, ಪೋಪನ್ನು ಅಟ್ಯಾಕ್ ಮಾಡೋದಿದೆಯಲ್ಲ, ಧರ್ಮದ ಸರ್ವೋಚ್ಚ ಗುರು ಪೋಪ್, ಅತಿ ಎತ್ತರದ ಗುರು, ಅತಿ ಎತ್ತರದ ಫಾದರ್, ಅವರನ್ನು ಟಾರ್ಗೆಟ್ ಮಾಡಿ ಟ್ರಂಪ್ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ವಿಧಿ ಇಲ್ಲ, ಇವ್ರಿಗಿಲ್ಲ, ಮಾತಾಡಲೇಬೇಕಾಯ್ತು. ಮಾತಾಡಿದ್ರು. ಬಟ್ ಟ್ರಂಪ್ ಏನು ಕೇರ್ ಮಾಡಲ್ವಲ್ಲ, ಐ ಡೋಂಟ್ ಕೇರ್, ಅಷ್ಟೇ ಸಿಂಪಲ್. ನಾನು ಮಾಡೋದೇ ಸರಿ, ನಾನು ಯುದ್ಧ ಅಂದರೆ ಯುದ್ಧ, ಸೀಸ್ ಫೈರ್ ಅಂದರೆ ಸೀಸ್ ಫೈರ್. ಆದರೆ ಇದೆಲ್ಲ ಗೊಂದಲಗಳ ನಡುವೆ ಸೈಲೆಂಟಾಗಿ ಈ ಕಡೆ ಪಾಕಿಸ್ತಾನಿಗೆ ಆಗಾಗ ಫೋನ್ ಮಾಡಿ ಇನ್ನೊಂದು ರೌಂಡ್ ಶಾಂತಿ ಮಾತುಕತೆ ಇಡಿ ಪ್ಲೀಸ್, ಬೇಡ ಯುದ್ಧ ಬೇಡ, ನನ್ನ ಕೈಲಾಗಲ್ಲ ಅಂತ ಟ್ರಂಪ್ ದುಂಬಾಲು ಬೀಳ್ತಿರೋದು ಬೇರೆ ನಡೀತಾ ಇದೆ. ಹಾಗಾಗಿ ನಾಳೆ ಅಂದರೆ ಗುರುವಾರ ಇನ್ನೊಂದು ಸುತ್ತಿನ ಶಾಂತಿ ಮಾತುಕತೆಗಳಿದ್ದಾವೆ ಅಮೇರಿಕಾ ಮತ್ತು ಇರಾನ್ ನಡುವೆ. ಅದು ಪಾಕಿಸ್ತಾನದಲ್ಲೇ ನಡೆಯುತ್ತಾ ಬೇರೆ ಎಲ್ಲಾದರೂ ನಡೆಯುತ್ತಾ ಗೊತ್ತಿಲ್ಲ. ಬಟ್ ಪಾಕಿಸ್ತಾನದ ಮೂಲಕ ಇನ್ನೊಂದು ಸುತ್ತಿನ ಮಾತುಕತೆಗೆ, ಇನ್ನೊಂದು ಸುತ್ತಿನ ಶಾಂತಿ ಮಾತುಕತೆಗಳಿಗೆ ಟ್ರಂಪ್ ಒತ್ತಾಯ ಮಾಡ್ತಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ, ಬೇಡ್ಕೊಳ್ತಿದ್ದಾರೆ, ಗೋಗರಿತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳಂತೂ ಬರ್ತಾ ಇದೆ. ಸೊ ಪಾಕಿಸ್ತಾನ ಇರಾನ್ ಜೊತೆ ಮಾತಾಡ್ತಿದೆಯಂತೆ, ಹೇಗಾದರೂ ಮಾಡಿ ಗುರುವಾರಕ್ಕೆ ಇನ್ನೊಂದು ಮೀಟಿಂಗ್ ಅರೇಂಜ್ ಮಾಡಿಸ್ಬಿಡ್ತೀನಿ, ಯು ಡೋಂಟ್ ವರಿ ಅಂತ ಟ್ರಂಪ್ಗೆ ಪಾಕಿಸ್ತಾನ ಮಾತು ಕೊಟ್ಟಿದೆಯಂತೆ. ಈ ಕಡೆ ಅಲ್ಲಿ ಮಾತು ಕೊಟ್ಬಿಟ್ಟು ಆ ಕಡೆ ಸೌದಿ ಅರೇಬಿಯಾದಲ್ಲಿ ಪಾಕಿಸ್ತಾನ ಒಂದು ಡಬಲ್ ಗೇಮ್ ಆಡಿದೆ. ಏನು ಅಂದರೆ, ಸೌದಿ ಅರೇಬಿಯಾ ನಿಧಾನಕ್ಕೆ ಅಮೇರಿಕಾದ ಆರ್ಮಿಯನ್ನು ಒದ್ದೋಡಿಸೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದೆ ಅನಿಸುತ್ತೆ. ಯಾಕೆಂದರೆ ಅಮೇರಿಕಾದ ಆರ್ಮಿಯಲ್ಲಿದ್ದರೆ ಆಗಾಗ ಇರಾನ್ ಏನಾದರೂ ಹಾಕ್ತಿರುತ್ತೆ ತಂದು ಮಿಸೈಲ್ಗಳನ್ನು. ಹಾಗಾಗಿ ಏನು ಮಾಡಿದ್ದಾರೆ, ನಿಧಾನಕ್ಕೆ ಅಮೇರಿಕನ ಫೇಸ್ ಔಟ್ ಮಾಡಿ ಪಾಕಿಸ್ತಾನನ ಒಳಗಡೆ ಕರ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ 2 ಪಾಕಿಸ್ತಾನದ ಫೈಟರ್ ಜೆಟ್ಗಳು ಬಂದು ಸೌದಿ ಅರೇಬಿಯಾದಲ್ಲಿ ಲ್ಯಾಂಡ್ ಆಗಿದ್ದಾವೆ. 2 ಪಾಕಿಸ್ತಾನದ ಫೈಟರ್ ಜೆಟ್ಗಳು ಸೌದಿ ಅರೇಬಿಯಾದಲ್ಲಿ ಲ್ಯಾಂಡ್ ಆಗಿದ್ದಾವೆ. ಸೊ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ. ಅಮೇರಿಕ ಹೇಗೆ ಅದನ್ನು ಸ್ವೀಕರಿಸುತ್ತೋ, ಪಾಕಿಸ್ತಾನ ನೋಡಿ ಹೆಂಗೆ ಗುರಾಯಿಸುತ್ತೋ. ಯಾಕಂದರೆ ಪಾಕಿಸ್ತಾನಕ್ಕೆ ಭಿಕ್ಷೆ ಹಾಕೋದೇ ಅಮೇರಿಕ. ಈಗ ತನ್ನಿಂದ ಭಿಕ್ಷೆ ಪಡೆದಿರುವಂತಹ ಪಾಕಿಸ್ತಾನ, ತನ್ನ ದುಡ್ಡಲ್ಲೇ, ತನ್ನ ಭಿಕ್ಷೆಯಲ್ಲೇ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡುವಂತಹ ಪಾಕಿಸ್ತಾನ, ಅದು ಅಮೇರಿಕ ಸೈನ್ಯ ಇದ್ದಿದ್ದ ಜಾಗಕ್ಕೆ ಬಂದು ತಾನು ಡೇರಾ ಹೂಡಿ ಅಮೇರಿಕನ ಹೊರಗಡೆ ಕಳಿಸುತ್ತೆ ಅಂದರೆ ಅಮೇರಿಕ ಏನು ಸುಮ್ಮನೆ ಇರಲ್ಲ. ಅದರಲ್ಲೂ ಟ್ರಂಪು ಸಾಧ್ಯನೇ ಇಲ್ಲ. ಆತ ಓಪನ್ ಆಗಿ ಗುದ್ದಾಟಕ್ಕೆ, ಹೊಡೆದಾಟಕ್ಕೆ, ಬಡದಾಟಕ್ಕೆ ಇಳಿಯುವಂತಹ ಮನಸ್ಥಿತಿಯ ವ್ಯಕ್ತಿ. ಹಾಗಿರಬೇಕಾದ್ರೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥದ್ದೊಂದು ಪ್ರಯತ್ನವನ್ನು ಸೌದಿ ಅರೇಬಿಯಾ ಅಂತ ಮಾಡ್ತಾ ಇದೆ. ಪಾಕಿಸ್ತಾನನೂ 2 ಜೆಟ್ಗಳನ್ನು ಕಳಿಸ್ಬಿಟ್ಟಿದೆ, ಅದು ಲ್ಯಾಂಡ್ ಆಗಿದ್ದಾವೆ ಅಲ್ಲಿ ಸೌದಿ ಅರೇಬಿಯಾದಲ್ಲಿ. ಸೊ ಏನಾಗುತ್ತೆ ಮುಂದಕ್ಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ಪೋಪ್ ಲಿಯೋವನ್ನು ಟ್ರಂಪ್ ಅಟ್ಯಾಕ್ ಮಾಡಿರೋದು ಮತ್ತು AI ಜನರೇಟ್ ಪಿಕ್ಚರ್ ಮೂಲಕ ನಾನು ದೇವರು ಅಂತ ತೋರ್ಸೋಕೆ ಹೊರಟಿರೋದು, ಅದು ಪೋಪ್ ಮೇಲೆ ಸಿಟ್ಟಿಗೆ ಆ ವಿಚಾರವಾಗಿ ಈಗ ಬಂದಿರುವಂತಹ ಸುದ್ದಿಗಳಿವು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.